ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯಗಳು ತುಂಬ ದಿನ ನಾವು ಯಾರನ್ನು ಹಿಂದೆ ಹೋರಾಟ ಮಾಡಿರ್ತಾರೆ, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನ್ಯಾಯಯುತವಾಗಿ ಯಾವುದು ಹೆಸರು ಇಲ್ದಲೆ, ಯಾವುದೋ ಒಂದು ನೇಮ್ ಇಲ್ದಲೆ, ಹಿಂದೆ ಫೇಸ್ಬುಕ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಇಲ್ಲ ಯಾವುದೋ ಒಂದು ಆ್ಯಪ್ ಇರಲಿಲ್ಲ ಫೇಮಸ್ ಆಗೋಕ್ಕೆ, ಟಿಕ್ ಟಾಕ್ ಇರಲಿಲ್ಲ. ಆದರೆ ಕೆಲವೊಂದು ವ್ಯಕ್ತಿಗಳನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಇವತ್ತು ಅಂಥ ವ್ಯಕ್ತಿಯ ಒಂದು ಚಿಕ್ಕದಾಗಿ ಸಣ್ಣದಾಗಿ ಅವ್ರ ಬಗ್ಗೆ ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅಣ್ಣ ಹಜಾರೆ ಅವ್ರನ್ನ ನೀವು ಅಮರನಾಥ ಉಪವಾಸ ಅಂತ ನೆನೆಸ್ಕೊಂತೀರಾ, ಕ್ರೇಜಿ ವಾಲ್ ಅವ್ರನ್ನ ನೆನೆಸ್ಕೊಂತೀರಾ, ರಾಜಕೀಯ ಆಸೆ ಅಧಿಕಾರದ ಪಿಚಾಚಿಯಾಗಿ ಅವರು ಹೋಗ್ತಾ ಇದ್ದಾರೆ ಅಂಥವ್ರನ್ನ ನೀವು ನೆನಪಿಸ್ಕೊಂತೀರಾ. ಮತ್ತಿನ್ಯಾರು ಈಗ ಕಾಕ್ರೋಚ್ ಜಿರ್ಲೆ ಪಾರ್ಟಿ ಸಮಾಜದಲ್ಲಿ ಅಶಾಂತಿ ಮೂಡಿಸಿ 1700 2800 ಕ್ರಿಮಿನಲ್ಗಳು ಭಾಗಿಯಾಗಿ ಹೋರಾಟದ ಅಂತ ನೆನೆಸ್ಕೊಂತೀರಾ. ಅದೇ ಗಂಗಾ ನದಿಗೋಸ್ಕರ 1922-30 ಒಂದು ಡೇಟಲ್ಲಿ ನಿಮಗೆ ತಿಳಿದಿರಬೇಕು, ಸರ್ಚ್ ಮಾಡಿ ನೋಡಿ ಬೇಕಾದ್ರೆ, ಗಂಗಾ ನದಿ ಹೋರಾಟ ಅಂತೇಳಿ GD ಅಗರ್ವಾಲ್ ಅವ್ರ ಬಗ್ಗೆ ನಾನು ಹೀಗೆ ಎಲ್ಲ ಯಾರನ್ನು ಕೇಳಿ ತಿಳಿದಾಗ ತಕ್ಕಂತೆ ಒಂದು ಮಾತು ಹೇಳಿದ್ರು. ಛಲ ಬಿಡದಂಥ ವ್ಯಕ್ತಿ, ಅಪ್ರತಿಮ ದೇಶಭಕ್ತಿಯ ವ್ಯಕ್ತಿ, ಯಾವುದೇ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗದೇ ಇರೋಂಥ ವ್ಯಕ್ತಿ, ಯಾವುದೇ ದುಡ್ಡಿಗೆ ಒಳಗಾಗದೇ ಇರೋಂಥ ವ್ಯಕ್ತಿ ಅವರೇ ನಾವು GD ಅಗರ್ವಾಲ್ ಅವರು. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, ಯಾವುದೇ ಸರ್ಕಾರದ ಗೊಡ್ಡು ಬೆದರಿಕೆಗೆ, ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗದಲೇ ನಿಜವಾದ ಹೋರಾಟ ಮಾಡಿ ಆ ಗಂಗಾ ಮಾತೆ ಶುದ್ಧೀಕರಣ ಮಾಡಬೇಕು, ಅದಕ್ಕೊಂದು ಯೋಜನೆ ಬರಬೇಕು ಅಂತ ಕಾಂಗ್ರೆಸ್ ಆಡಳಿತ ಇದ್ದಂಥ ಕಾಲದಲ್ಲಿ ಹೋರಾಟ ಮಾಡಿ 111 ದಿನ ಅಮರ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಪ್ರಾಣ ಬಿಡ್ತಾರೆ. ಆದರೆ ಸರ್ಕಾರ ಆ ಟೈಮಲ್ಲಿ ಆ ಯೋಜನೆ ಅವರು ಈ ಪರಿಸ್ಥಿತಿಗೆ ಹೋಯ್ತು ಅಂದರೂ ಅವರು ಒಂದು ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ನೋಡಿ, ಯಾರ್ಯಾರನ್ನೂ ನೆನೆಸ್ಕೊಂತೀವಿ, ಬ್ಯಾಡದೇ ಇರೋ ವ್ಯಕ್ತಿಗಳನ್ನ ಈಗ ಬಂದು ಚಿಲ್ಲರೆ ಪಾರ್ಟಿಗಳು ನಮ್ಮ ದೇಶದಲ್ಲಿ ಅಜಾಗೃತೆ ಸೃಷ್ಟಿಸಿ ಹೋದಂಥವ್ರು ನೆನೆಸ್ಕೊಂತೀರ. ಆದರೆ ಸತತ 111 ದಿನಗಳ ಅನ್ನ ನೀರು ಗಾಳಿ ಒಂದು ಸೇವನೆ ಬಿಟ್ಟು, ಭೌತಿಕವಾಗಿ ಯಾವುದೋ ಆಹಾರ ಮನುಷ್ಯ ಬದುಕುತ್ತಾ ಅಂತ ಅದನ್ನೆಲ್ಲ ಬಿಟ್ಟು ಪ್ರಾಕೃತಿಕವಾಗಿ ಬರುವಂಥ ಗಾಳಿ ಒಂದು ಸೇರಿಸಿ GD ಅಗರ್ವಾಲ್ ಅವರು 111 ದಿವಸ ಉಪವಾಸ ಮಾಡ್ತಾರೆ. ಆದರೆ ಇವತ್ತು ಯಾರು ಅವರಿಗೆ ನೆನಪಿಗೆ ಬರಲ್ಲ. ತಾಯಿ ಗಂಗಾ ಮಾತೆ ಶುದ್ಧೀಕರಣ ಮಾಡಬೇಕು, ಸರ್ಕಾರದಿಂದ ಈ ಕ್ರಮ ಆಗಬೇಕು ಅಂತ ಅವರು ಉಪವಾಸ ಮಾಡ್ತಾರೆ. ಆದರೆ ಇತ್ತೀಚಿನ ಮಕ್ಕಳಿಗೆ ಅವ್ರ ಬಗ್ಗೆ ತಿಳಿದೇ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ 20 ಮಿಲಿಯನ್ನು 10 ಮಿಲಿಯನ್ನು ಯಾರೋ ಒಬ್ಬ ನಮ್ಮ ದೇಶಭಕ್ತಿ ವ್ಯಕ್ತಿಯ ಬಗ್ಗೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಟಾರ್ಗೆಟ್ ಮಾಡಿ ಬರೀ ಅವ್ರ ಬಗ್ಗೆನೇ ಬೈಯೋಂಥ ವ್ಯಕ್ತಿಗಳನ್ನ ಹೊಗಳುತ್ತಾರೆ ಮಾಡ್ತಾರೆ. ಆದರೆ ಎಲ್ಲೂ ಸದ್ದಿಲ್ದಲೇ ಮರೆಯಾದಂಥ ವ್ಯಕ್ತಿ GD ಅಗರ್ವಾಲ್ ಅವರು 111 ದಿನ ಉಪವಾಸ ಮಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಅಂದರೆ ನಿಜವಾಗ್ಲೂ ಆ ವ್ಯಕ್ತಿಗೆ ಒಂದು ಕೈ ಮುಗಿದು ಸಲ್ಯೂಟ್ ಹೇಳ್ತೀನಿ. ಅವರ ಆತ್ಮಕ್ಕೆ ಭಗವಂತ ಇನ್ನೂ ಸುಖ ಶಾಂತಿಯನ್ನು ನೀಡಲಿ ಅಂತ ಭಗವಂತನ ಜಗನ್ನಾಥ ಪ್ರಭುವಿಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ಪಕ್ಷಕ್ಕೋ ಯಾವುದೋ ವ್ಯಕ್ತಿಗೋ ಮತ್ತೊಬ್ಬರಿಗೋ ತೆಗೊಳ್ಳೋದಲ್ಲ, ಸತ್ಯಕ್ಕಾಗಿ ಅವರ ಒಂದು ಚಿಕ್ಕ ನೆನಪಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. GD ಅಗರ್ವಾಲ್ ಅವರು ಅಮರ ಅಂತ ಉಪವಾಸವನ್ನು ಮಾಡಿ 111 ದಿನ ಗಂಗಾ ಮಾತೆಗೋಸ್ಕರ ತಮ್ಮ ಪ್ರಯಾಣ ಬಿಡ್ತಾರೆ. ಇಂಥವ್ರನ್ನ ನೆನಪು ಮಾಡಬೇಕು. ಈಗಿನ ಯುವ ಪೀಳಿಗೆಗೆ ಅವರ ಶಕ್ತಿ, ಅವರ ಸ್ಥೈರ್ಯವನ್ನು ಹೇಳಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಹರಿಸಿ ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ, ಜೈ ಭೀಮ್, ವಂದೇ ಮಾತರಂ.